ನಿನ್ನೆ ಅಹಮದಾಬಾದ್ನಲ್ಲಿ ಐತಿಹಾಸಿಕ ಗೆಲುವನ್ನು ಕಂಡ RCB ಟೀಮ್ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗ್ತಾ ಇದ್ದಾರೆ. ಇವತ್ತು ವಿಕ್ಟರಿ ಪರೇಡ್ ಕೂಡ ಇಟ್ಕೊಂಡಿದ್ದಾರೆ. ಇವತ್ತು ಬೆಂಗಳೂರಿಗೆ ಆಗಮಿಸಲಿದ್ದಾರೆ RCB ಪಡೆ. ಇನ್ನು 1 ಅವರ್ನಲ್ಲೆಲ್ಲ ಬರ್ತಾರೆ ಚಾರ್ಟರ್ಡ್ ಫ್ಲೈಟ್ನಲ್ಲಿ ಅಂತ ಮಾಹಿತಿ. ಮಧ್ಯಾಹ್ನ 3:30ಕ್ಕೆ RCB ಆಟಗಾರರಿಂದ ವಿಕ್ಟರಿ ಪರೇಡನ್ನು ಇಟ್ಕೊಳ್ಳಲಾಗಿದೆ. ವಿಧಾನಸೌಧ ಟು ಚಿನ್ನಸ್ವಾಮಿ ಸ್ಟೇಡಿಯಂ. ಬಟ್ ಇದಕ್ಕೆ ಪೊಲೀಸ್ ಕ್ಲಿಯರೆನ್ಸ್ ಸಿಗಬೇಕಾಗುತ್ತೆ, ಪೊಲೀಸ್ ಪರ್ಮಿಷನ್ ಕೊಡಬೇಕಾಗುತ್ತೆ, ಆಮೇಲೆ ಹೆಚ್ಚುವರಿ ಫೋರ್ಸ್ಗಳನ್ನ ಹಾಕ್ಕೋಬೇಕಾಗುತ್ತೆ. ಯಾಕೆಂದರೆ ನನ್ನ ಪ್ರಕಾರ ಲಕ್ಷಾಂತರ ಜನ ಸೇರಿಬಿಡ್ತಾರೆ. ಈಗಾಗಲೇ ಬೆಂಗಳೂರಿನ ಸುತ್ತಮುತ್ತ ಜಿಲ್ಲೆಗಳಿಂದ ಕೆಲವರೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ, ಎಷ್ಟು ಗಂಟೆಗೆ ಎಲ್ಲಿಂದ ಶುರು ಮಾಡಬೇಕು ಅಂತ. ನನ್ನ ಪ್ರಕಾರ ಲಕ್ಷಾಂತರ ಜನ ಸೇರ್ತಾರೆ. ಮತ್ತೆ ಬೇರೆ ಬೇರೆ ಟೀಮ್ಗಳು ಗೆದ್ದಾಗ ರಾತ್ರಿ ಹೊತ್ತಲ್ಲಿ ಪರೇಡ್ ಮಾಡಿದೆ. ಸಂಜೆ ಹೊತ್ತು ರಾತ್ರಿ ಲೈಟಿಂಗ್ಸ್ ಎಲ್ಲ ಮಾಡಿಕೊಂಡು ಜಗಮಗ ಅನ್ಕೊಂಡು DJ ಮ್ಯೂಸಿಕ್ ಹಾಕೊಂಡು ಬರ್ತಾರೆ. ಬಟ್ ಇವ್ರು 3:30ಗೆ ಮಾಡ್ತಾರ. ಆಮೇಲೆ ಪೊಲೀಸ್ ಇಲಾಖೆ ಪರ್ಮಿಷನ್ ಕೊಡಬೇಕಾಗುತ್ತೆ. ಮೇನ್ ರೋಡ್ ಆ್ಯಕ್ಚುಲಿ ವಿಧಾನಸೌಧ ಟು ಚಿನ್ನಸ್ವಾಮಿ ಸ್ಟೇಡಿಯಂ, ಅದನ್ನ ಇಡೀ ರೋಡನ್ನು ಬ್ಲಾಕ್ ಮಾಡಬೇಕಾಗುತ್ತೆ. ಆಮೇಲೆ VVIP ಮೂವ್ಮೆಂಟ್ಸ್ ವಿಪರೀತ ಇರುತ್ತೆ ನಾರ್ಮಲ್ ಟೈಮಲ್ಲಿ. ಹೌದು, ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ. ಪೀಕ್ ಅವರ್ಸ್ ಬೇರೆ. ಆಮೇಲೆ ಪಬ್ಲಿಕ್ಸ್ಗೆ ನಿಮಗೆ ಪ್ಯಾರಲ್ ರೋಡನ್ನ ರೆಡಿ ಮಾಡ್ಕೊಡ್ಬೇಕು, ಪರ್ಯಾಯ ಮಾರ್ಗಗಳನ್ನ ಮಾಡಬೇಕು. ಪ್ರಿಪ್ರೇಷನ್ಸ್ ತುಂಬ ಇದೆ. ಹಾಗಾಗಿ ಲೆಟಸ್ ಸಿ. ಪರ್ಮಿಷನ್ ಅಂತೂ ಕೊಡ್ತಾರೆ, ಬಟ್ ಯಾವಾಗ ಕೊಡ್ತಾರೆ, ಎಷ್ಟು ಗಂಟೆಗೆ ಕೊಡ್ತಾರೆ ಗೊತ್ತಿಲ್ಲ. ಇವತ್ತು IPL ಟೀಮ್ ನಮ್ಮ RCB ಅವರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವರೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಬಟ್ ಅವರು ಅದಕ್ಕೆ ಪರ್ಮಿಷನ್ಸ್ ಎಲ್ಲ ಬೇಕಲ್ಲ, ಕೆಲವೆಲ್ಲ ಇದೆ ಕತೆಗಳು. ಅಷ್ಟು ಸುಲಭ ಅಲ್ಲ. ಒಂದು ವಿಕ್ಟ್ರಿ ಪರೇಡ್ ಅಂತಂದರೆ ಯಾರೋ 15 ಜನ ಒಂದು ವೆಹಿಕಲ್ ಮೇಲೆ ಹತ್ಕೊಂಡು ಆ ಕಡೆಯಿಂದ ಈ ಕಡೆ ಹೋಗೋದಲ್ಲ. ಅದು ಜನ ಮೂವ್ಮೆಂಟ್ ಆಗಲ್ಲ. 4 to 5 hours ಬೇಕಾಗುತ್ತೆ ನನ್ನ ಪ್ರಕಾರ. ರಸ್ತೆಯ ಇಕ್ಕೆಲೆಗಳಲ್ಲಿ ಜನ ಕಂಪ್ಲೀಟ್ ಆಗಿ ತುಂಬಿರ್ತಾರೆ. ಇವ್ರಿಗೆ ಮಧ್ಯದಲ್ಲಿ ಒಂದು ಜಾಗ ಕೊಡ್ತಾರೆ. 15ಕ್ಕೆ ಬೆಂಗಳೂರಿಗೆ ನಮ್ಮ RCB ಟೀಮ್ ಬರುತ್ತೆ ಅನ್ನೋದ್ರ ಡೀಟೇಲ್ಸ್ ಈಗ ಸಿಗ್ತಾ ಇದೆ. HAL ಏರ್ಪೋರ್ಟ್ಗೆ ಪಾಟಿದಾರ್ ಪಡೆ ಬಂದಿಳಿಯುತ್ತೆ. ಚಾಂಪಿಯನ್ಸ್ ಟ್ರೋಫಿ ಗೆದ್ದ ಅಂದರೆ IPL ಚಾಂಪಿಯನ್ ಟ್ರೋಫಿ ಗೆದ್ದಂತಹ RCB ಟೀಮ್ ಬೆಂಗಳೂರಿಗೆ ಬರ್ತಾ ಇದೆ. ಅವ್ರು ನೆನ್ನೆ ಹೇಳ್ತಾ ಇದ್ರು, ನಮ್ಮ ಸಿಟಿ ಕಾಯ್ತಾ ಇದೆ ನಮಗೋಸ್ಕರ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ. ವಿರಾಟ್ ಕೊಹ್ಲಿ ಕೂಡ ಪದೇ ಪದೇ ಹೇಳ್ತಾ ಇದ್ರು, ರಿಯಲ್ ಗೆಲುವಿನ ಫೀಲಿಂಗು ನನಗೆ ಈಗ ಸಿಗ್ತಾ ಇಲ್ಲ. ನಾನು ಆ ಸಿಟಿಗೆ ಹೋದ್ಮೇಲೆ ಅಲ್ಲಿನ ಜನರ ಜೊತೆಗೆ ನಾನು ಬೆರೆತ ಮೇಲೆ ನಾನು ನಿಮ್ಗೆ ಹೇಳ್ತೀನಿ ನನ್ನ ಅನುಭವ ಹೆಂಗಿದೆ, ನನ್ನ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ನಾನು ಹೇಳ್ತೀನಿ ಅಂತ ಇಂಟರ್ವ್ಯೂನಲ್ಲೆಲ್ಲ ಹೇಳ್ತಾ ಇದ್ರು. ಹೀಗಾಗಿ ಕುತೂಹಲ ಅಂತೂ ಇದ್ದೇ ಇದೆ ಯಾವ ಮೂಮೆಂಟಿಗೆ ಬರ್ತಾರೆ ಅಂತ. ಬಿಕಾಸ್ ಇದೊಂದು ಟ್ರೋಫಿ ಇದೆಯಲ್ಲ, ಇದು ಜಸ್ಟ್ ಒಂದು ಲೋಹದ ಬಟ್ಲಲ್ಲ, ಅದು ಭಾವನೆಗಳ ಬಟ್ಲು. ಆಮೇಲೆ ಅದು ಅನೇಕ ಅವಮಾನಗಳನ್ನು ನೋಡಬೇಕಾಗಿ ಬಂತು. RCB ಟೀಮು ಅಣಕಗಳನ್ನು ಕೇಳಿಸ್ಕೊಳ್ಬೇಕಾಗಿ ಬಂತು. ಸತತವಾಗಿ ಈ ಚೆನ್ನೈ ಸೂಪರ್ ಕಿಂಗ್ಸ್ ಇರ್ಬೋದು ಅಥವಾ ಮುಂಬೈ ಇಂಡಿಯನ್ಸ್ ಇರ್ಬೋದು, ಅವ್ರು ಇಡೀ ಸೀಸನ್ನ ಉದ್ದಕ್ಕೂ ಡಾಮಿನೇಟ್ ಮಾಡಬೇಕಾದ್ರೆ ಅದನ್ನು ನಾವು ಅಸಹಾಯಕರಾಗಿ ನೋಡ್ತಾ ಇದ್ವಿ. ನಾವು ಯಾವಾಗಲೂ ESCN ಅಂತ ಬರೆದಿಟ್ಕೊಳ್ತಾ ಇದ್ವಿ. ಬಟ್ ಈಗ ರಿಯಾಲಿಟಿ ಬದಲಾಗಿದೆ. IPL ದೊರೆಗಳು ನಾವಾಗಿದ್ದೀವಿ. ರೈಟ್, ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಈಗ RCB ಟೀಮ್ ನಿನ್ನೆಯಿಂದ ಕೂಡ ಹೇಳ್ತಾ ಇದ್ದಿದ್ದು, ಇವತ್ತು ನಾವು ಸಿಟಿಗೆ ಬರ್ತೀವಿ, ವಿಕ್ಟ್ರಿ ಪರೇಡನ್ನು ಮಾಡ್ತೀವಿ ಅಂತ. ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆ ಹೇಗಿದೆ? ಎಲ್ಲ ಕಡೆಯಿಂದ ಕ್ಲಿಯರೆನ್ಸ್ ಸಿಗಬೇಕಾಗತ್ತೆ, ಸ್ಪೆಷಲಿ ಪೊಲೀಸ್ ಇಲಾಖೆಯಿಂದ ಆಲ್ರೆಡಿ ಸಿಕ್ಕಿದೆಯಾ? ಸರ್ಕಾರದ ಸಿದ್ಧತೆ ಹೇಗಿದೆ? ಮತ್ತು ಇಡೀ ಪ್ರೋಗ್ರಾಮ್ನ ಬ್ಲೂ ಪ್ರಿಂಟ್ ಬಗ್ಗೆ ಏನೇನು ಮಾಹಿತಿ ಸಿಗ್ತಾ ಇದೆ? ಈಗಾಗಲೇ ಸರ್ಕಾರದ ಮಟ್ಟದಲ್ಲಿಯೂ ಕೂಡ RCB ಆಟಗಾರರಿಗೆ ಸನ್ಮಾನವನ್ನು ಮಾಡೋದಕ್ಕೆ ಒಂದು ನಿರ್ಧಾರವನ್ನು ಕೂಡ ಮಾಡಲಾಗಿತ್ತು. ಅದರ ಜೊತೆಗೆ ಇವತ್ತು RCB ತಂಡ 2:15 ಬೆಂಗಳೂರಿನ HAL ಏರ್ಪೋರ್ಟ್ಗೆ ರೀಚ್ ಆಗ್ತಾರೆ. ಅಲ್ಲಿಂದ ತಾಜ್ ವೆಸ್ಟ್ ಎಂಡಿಗೆ ಬರ್ತಾರೆ. ಆ ನಂತರ ಈ ಒಂದು ವಿಕ್ಟರಿ ಪರೇಡ್ನಲ್ಲಿ ಕೂಡ ಭಾಗಿಯಾಗ್ತಾರೆ. ಆದರೆ ಈ ಪರೇಡ್ಗೆ ಇನ್ನು ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ಲ. ಬಹುತೇಕ ಅನುಮತಿ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಯಾವ್ಯಾವ ರೂಟ್ಗಳಲ್ಲಿ ಈ ಒಂದು ಮೆರವಣಿಗೆ ಹೋಗುತ್ತೆ ಅನ್ನುವಂಥದ್ದು ಕೂಡ ಈಗಾಗಲೇ ಸ್ಪಷ್ಟವಾಗಿದೆ. ಈಗಾಗಲೇ ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಈ ಒಂದು ವಿಕ್ಟರಿ ಪರೇಡ್ ಹೋಗುತ್ತೆ. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ತಯಾರಿಗಳನ್ನು ಕೂಡ ಪೊಲೀಸ್ ಇಲಾಖೆಯಿಂದ ಮಾಡಿಕೊಳ್ಳಲಾಗುತ್ತೆ. ಇನ್ನೇನು ಪೊಲೀಸ್ ಇಲಾಖೆಯಿಂದ ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಮಾತ್ರ ಕೊಡಬೇಕು. ಈ ಒಂದು ವಿಕ್ಟರಿ ಪರೇಡ್ಗೆ ಪೊಲೀಸ್ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ, ಅದರ ಜೊತೆಗೆ ಭದ್ರತೆ ಹೇಗಿದೆ ಅನ್ನುವಂಥದ್ದನ್ನು ಹೇಳಬೇಕಾಗಿದೆ ಅಷ್ಟೇ. ಅದು ಇನ್ನೇನು ಕೆಲವು ಕ್ಷಣಗಳಲ್ಲಿ ಪೊಲೀಸ್ ಇಲಾಖೆಯಿಂದಲೂ ಕೂಡ ಅಧಿಕೃತ ಮಾಹಿತಿ ಸಿಗುವಂತಹ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ RCB ಆಟಗಾರರಿಗೂ ಕೂಡ ಅಭಿಮಾನಿಗಳನ್ನು ನೋಡಬೇಕು ಅನ್ನುವಂತಹ ಕಾತುರ ಹೆಚ್ಚಾಗಿದೆ. ಆ ಒಂದು ಟ್ರೋಫಿಯನ್ನು ಎತ್ಕೊಂಡು ನಗರಕ್ಕೆ ಎಂಟ್ರಿ ಆಗ್ತಾ ಇದ್ದ ಹಾಗೆ ನಿಜಕ್ಕೂ ಕೂಡ ಆ ಥ್ರಿಲ್ಲು ಊಹೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಮಮತಾ. ಆ ರೀತಿಯ ಸೆಲೆಬ್ರೇಷನ್ ಇರುತ್ತೆ. ಈಗಾಗಲೇ ಬೆಂಗಳೂರಿಗೆ ಈ ಒಂದು ರಾಯಲ್ ಚಾಲೆಂಜರ್ಸ್ ಟೀಮ್ ಎಂಟ್ರಿ ಆಗ್ತಾ ಇದೆ ಅಂತ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಈಗಾಗಲೇ ಅಭಿಮಾನಿಗಳು ಕೂಡ ಇದೀಗ ಬೆಂಗಳೂರಿಗೆ ಬರುವಂಥದ್ದನ್ನು ಕೂಡ ಮಾಡ್ತಾ ಇದ್ದಾರೆ. ಕೇವಲ ಬೆಂಗಳೂರಿಗೆ ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಈಗ ಬೆಂಗಳೂರಿಗೆ ಅಭಿಮಾನಿಗಳು ಬರುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ HAL ಏರ್ಪೋರ್ಟ್ಗೆ ವಿಶೇಷ ವಿಮಾನದ ಮೂಲಕವಾಗಿ ಬರ್ತಾ ಇರುವಂತಹ ಕಾರಣಕ್ಕಾಗಿ
ಸೊ ಅಲ್ಲಿ ಆ ಏರ್ಪೋರ್ಟ್ನ ಸುತ್ತಮುತ್ತಲಿನ ಪ್ರದೇಶಗಳನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಭದ್ರತೆಯನ್ನು ಒದಗಿಸಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಈಗಾಗಲೇ ಪೊಲೀಸರು ಕೂಡ ಈಗ HL ಏರ್ಪೋರ್ಟ್ನ ಸುತ್ತಮುತ್ತಲೂ ಕೂಡ ಬಿಗಿ ಬಂದೋಬಸ್ತನ್ನ ಕೈಗೊಳ್ತಾ ಇದ್ದಾರೆ. ಒಂದಿಷ್ಟು ರಸ್ತೆಗಳನ್ನು ಡೈವರ್ಟ್ ಮಾಡಿ ಬದಲಿ ರಸ್ತೆಗಳ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗುತ್ತೆ. ಇನ್ನೇನು ಕೆಲವು ಹೊತ್ತಿನಲ್ಲಿ ಈಗ ಪೊಲೀಸ್ ಇಲಾಖೆಯಿಂದಲೂ ಕೂಡ ಅಧಿಕೃತ ಮಾಹಿತಿ ಕೂಡ ಬರುತ್ತೆ. ಪ್ರಕಾಶ್, ಪರ್ಮಿಷನ್ ಸಿಗುತ್ತೆ, ಕೊಡ್ತಾರೆ, ನೋ ಡೌಟ್ ಇನ್ ಇಟ್. ನನ್ನ ಪ್ರಶ್ನೆ ಇರೋದು, ಎಲ್ಲ ತಯಾರಿಗೆ ಟೈಮ್ ಸಾಕಾಗುತ್ತಾ ಅಂತ. ಯಾಕೆಂದರೆ ನಿಮ್ಗೆ ಎಲ್ಲ ರೀತಿಯಲ್ಲೂ ವೆಹಿಕಲ್, ಈಗ ಒಂದು ಓಪನ್ ವೆಹಿಕಲ್ ರೆಡಿ ಆಗಬೇಕಾಗುತ್ತೆ ಅವ್ರ ಕಡೆಯಿಂದ, RCB ಟೀಮ್ ಕಡೆಯಿಂದ, ಪೊಲೀಸ್ ಹೆಚ್ಚುವರಿ ಫೋರ್ಸ್ಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ಆಮೇಲೆ ಕ್ರೌಡ್ ನನ್ನ ಪ್ರಕಾರ 1,00,000 ದಾಟಿಬಿಡುತ್ತೆ. ಆ ಕ್ರೌಡ್ ಕಂಟ್ರೋಲ್ಗೆ ಬೇಕಾದ ತಯಾರಿಗಳಾಗಬೇಕು. ಆ ರೋಡ್ ಬ್ಲಾಕ್ ಮಾಡಬೇಕು, ಪರ್ಯಾಯ ಮಾರ್ಗ ವ್ಯವಸ್ಥೆ ಮಾಡಬೇಕು, VVIPಗಳ ಮೂವ್ಮೆಂಟ್ ಇರುತ್ತೆ, ಅದಕ್ಕೆ ವ್ಯವಸ್ಥೆ ಆಗಬೇಕು. ಇದೆಲ್ಲದಕ್ಕೂ ಟೈಮ್ ಸಾಕಾಗುತ್ತಾ ಅಂತ. ಖಂಡಿತ 2 ಗಂಟೆ 15 ನಿಮಿಷಕ್ಕೆ ಇಲ್ಲಿ ಬರುವ ವೇಳೆಗಾಗಲೇ ಒಂದು ಹಂತದ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಬಹುದು. ಆದರೆ ಇದನ್ನು ತುಂಬ ಸೂಕ್ಷ್ಮವಾಗಿ ತುಂಬ ನೀಟಾಗಿ ಇದನ್ನು ಮ್ಯಾನೇಜ್ ಮಾಡಬಹುದು. ಸೊ ಪೊಲೀಸ್ ಇಲಾಖೆಯಿಂದಲೂ ಕೂಡ ಆಯಾ ವಲಯವಾರು ಪೊಲೀಸ್ ಸಿಬ್ಬಂದಿಗಳನ್ನು ಬಳಸ್ಕೋಬಹುದು. ಕ್ವಿಕ್ಕಾಗಿ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡುವಂಥದ್ದು, ಒಂದಿಷ್ಟು ರಸ್ತೆಗಳನ್ನು ಬದಲಿ ಮಾರ್ಗವಾಗಿ ಮಾರ್ಪಾಡು ಮಾಡುವಂಥದ್ದು, ಅದೆಲ್ಲವೂ ಕೂಡ ಏನು ದೊಡ್ಡ ಮಟ್ಟದಲ್ಲಿ ಅಸಾಧ್ಯ ಅನ್ನುವಂಥದ್ದು ಏನಿಲ್ಲ. ಈಸಿಯಾಗಿ ಆ ಒಂದು ರೂಟ್ ಮ್ಯಾಪ್ಗಳನ್ನು ಕೂಡ ಮಾಡ್ಕೊಳ್ಬೋದು, ಅಲ್ಲಿ ಭದ್ರತೆಗಳನ್ನು ಹೆಚ್ಚು ಮಾಡ್ಕೊಳ್ಬೋದು. ಜೊತೆಗೆ RCB ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಪೊಲೀಸ್ ಇಲಾಖೆಯಿಂದಲೂ ಕೂಡ ಒಂದು ವಾಹನದ ವ್ಯವಸ್ಥೆಗಳನ್ನು ಈಸಿಯಾಗಿ ಮಾಡ್ಕೊಳ್ಬಹುದು. ಅಂತಹ ಚಾನ್ಸಸ್ ಕೂಡ ದೊಡ್ಡ ಮಟ್ಟದಲ್ಲಿ ಇದೆ. ಅದರ ಜೊತೆಗೆ ಒಂದಿಷ್ಟು ಆ ಸ್ವಯಂ ಸೇವಕರ ತಂಡಗಳನ್ನು ಕೂಡ ನೇರವಾಗಿ ಪೊಲೀಸರು ಭಾಗಿಯಾಗಿಸಿಕೊಂಡು ಆ ರೋಡ್ಗಳನ್ನು ಬ್ಲಾಕ್ ಮಾಡಿ ಯಾರು ಕೂಡ ರಸ್ತೆಗೆ ಇಳಿಯದಂತೆ ಕಂಟ್ರೋಲ್ ಮಾಡಿಕೊಳ್ಳುವಂಥದ್ದು, ಅದೆಲ್ಲವನ್ನು ಕೂಡ ಈಸಿಯಾಗಿ ಮಾಡ್ಬೋದು. ಜೊತೆಗೆ ಫ್ಯಾನ್ಸ್ಗಳು ಕೂಡ ತುಂಬ ಅಷ್ಟೇ ಸಂಯಮವಾಗಿ ಕೂಡ ವರ್ತಿಸ್ತಾರೆ. ಏನು ಬೇಕಾಬಿಟ್ಟಿಯಾಗಿ ರಸ್ತೆಗೆ ನುಗ್ಗುವಂಥದ್ದು, ಮತ್ತೊಂದು ಮಾಡುವಂಥದ್ದು, ಅದು ಯಾವುದು ಕೂಡ ಮಾಡೋದಿಲ್ಲ. ಅಂತಹ ಮನಸ್ಥಿತಿಯಲ್ಲೂ ಕೂಡ ಇರೋದಿಲ್ಲ. ಜೊತೆಗೆ ಕ್ರಿಸ್ ಗೇಲು, ABD, RCB ಆಟಗಾರರನ್ನು ನೋಡಲಿಕ್ಕೆ ತುಂಬ ಕಾತುರರಾಗಿದ್ದಾರೆ. ಸೊ ಪೊಲೀಸರು ಯಾವ್ಯಾವ ಪಾಯಿಂಟ್ಗಳಲ್ಲಿ ಆ ಒಂದು ಆಟಗಾರರನ್ನು ನೋಡಲಿಕ್ಕೆ, ಅಂದರೆ ಒಂದಿಷ್ಟು ಪಾಯಿಂಟ್ಗಳಲ್ಲಿ ಆಟಗಾರರ ವೆಹಿಕಲನ್ನು ನಿಲ್ಲಿಸಿ ಏನು ಒಂದು ಚೇರ್ ಮಾಡುವಂಥದ್ದು ಅಥವಾ ಟ್ರೋಫಿಯನ್ನು ಎತ್ತಿಡಿಯುವಂಥದ್ದು, ಆ ಥರದ ಮೂವ್ಮೆಂಟ್ಗೆ ಒಂದಿಷ್ಟು ಪಾಯಿಂಟ್ಗಳನ್ನು ಕೂಡ ಪೊಲೀಸರು ಮಾಡಬಹುದು. ಆಯಾ ಪಾಯಿಂಟ್ಗಳಲ್ಲಿ ಮಾತ್ರ ಏನು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ನಿಲ್ಲಬಹುದು. ಸೊ ಒಂದು ಸೂಕ್ಷ್ಮವಾಗಿ ಮತ್ತು ತುಂಬ ಶಿಸ್ತುಬದ್ಧವಾಗಿ ಒಂದು ಪ್ಲ್ಯಾನ್ ಮಾಡಲಿಕ್ಕೆ ಕರ್ನಾಟಕದ ಪೊಲೀಸರಿಗೆ, ನಮ್ಮ ಬೆಂಗಳೂರಿನ ಪೊಲೀಸರಿಗೆ ಈಸಿಯಾಗಿ ಆಗುತ್ತೆ. ಸೊ ಅದೆಲ್ಲ ಪ್ಲಾನ್ಗಳನ್ನು ಕೂಡ ಈಗ ಮಾಡಿಕೊಳ್ಳುವಂತಹ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಓಕೆ ಪ್ರಕಾಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.